जनगण मन अधिनायक जय है भारत भाग्य विधाता पंजाब सिंधु गुजरात मराठा द्राविड़ उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे गाहे तव जय गाथा जनगण मंगलदायक जय है भारत भाग्य विधाता जय है। Parade! Attention! Parade! Stand up! The group represents discipline, dedication and determination to achieve excellence through hard work. We kindly request our dignitaries to accept the salute from Scouts Group. ದೇಶದ ಮೇಲಿನ ಪ್ರೀತಿ ಕೇವಲ ಮಾತಿನಲ್ಲಿರದೆ ನಮ್ಮ ನಡೆನುಡಿಗಳಲ್ಲೂ ಪ್ರತಿಬಿಂಬಿಸಬೇಕು ಎಂಬ ಸಂದೇಶವನ್ನು ಈ ಮೆರವಣಿಗೆ ನೀಡುತ್ತಿದೆ. ದೇಶದ ಭವಿಷ್ಯದ ಪ್ರಜೆಗಳಾದ ನಮ್ಮ ಸ್ನೇಹಿತರು ಶಿಸ್ತು ಮತ್ತು ಏಕತೆಯ ಮಹತ್ವವನ್ನು ತಮ್ಮ ಹೆಜ್ಜೆಗಳ ಮೂಲಕ ತೋರಿಸಲಿದ್ದಾರೆ. ಶಿಸ್ತು, ಏಕತೆ ಮತ್ತು ಸಭೆಯ ಪಾಲನೆ ಪ್ರತೀಕವಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುತ್ತಾ ಹೆಮ್ಮೆಯಿಂದ ಎಲ್ಲೋ ರಿದಮ್ ವಾರಿಯರ್ಸ್ ಹೆಜ್ಜೆ ಹಾಕಲಿ. ಪ್ರತಿರೂಪವಾಗಿರುವ ಈ ಸುಂದರ ಮಾರ್ಚ್ ಪಾಸ್ಟ್ ಅನ್ನು ಕರಾಟಾಡಿನ ಮೂಲಕ ಪ್ರೋತ್ಸಾಹಿಸೋಣ. ಹೆಮ್ಮೆಯಿಂದ ಎದೆಸೆಳೆದು ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕುತ್ತಾ ನಮ್ಮ ವಿದ್ಯಾರ್ಥಿಗಳು ದೇಶಭಕ್ತಿಯ ಕಿರಣವನ್ನು ಹರಡುತ್ತಿದ್ದಾರೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನು ಸ್ಮರಿಸುತ್ತಾ ದೇಶಭಕ್ತಿಯ ಹೆಜ್ಜೆಗಳೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಮುನ್ನಡೆಯಲಿದ್ದಾರೆ. ಎಲ್ಲರ ಗಮನ ಸೆಳೆಯಲಿದೆ. ಒಂದೇ ಸಮವಸ್ತ್ರ, ಒಂದೇ ಹೆಜ್ಜೆ, ಒಂದೇ ಗುರಿ ಇದು ನಮ್ಮ ವಿದ್ಯಾರ್ಥಿಗಳ ಒಗ್ಗಟ್ಟಿನ ಸಂಕೇತ. We kindly request our dignitaries to accept the salute from Trailblazers Group. ಪ್ರತಿಯೊಂದು ಹೆಜ್ಜೆಯಲ್ಲೂ ದೇಶ ಪ್ರೇಮದ ಭಾವನೆ, ಪ್ರತಿಯೊಂದು ಹೃದಯದಲ್ಲೂ ಭಾರತ ಮಾತೆಯ ಮೇಲಿನ ಗೌರವವನ್ನು ತೋರಿಸಿದ ಹೆಮ್ಮೆಯಿಂದ ಎದೆಸೆಳೆದು ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕುತ್ತಾ ನಮ್ಮ ವಿದ್ಯಾರ್ಥಿಗಳು ದೇಶಭಕ್ತಿಯ ಹರಡುತ್ತಿದ್ದಾರೆ. ನಮ್ಮ ಸ್ವತಂತ್ರ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನಗಳನ್ನು ನೆನಪಿಸಿ ಭಾರತ ಮಾತೆಗೆ ಗೌರವ ಸಲ್ಲಿಸುವ ಹೆಮ್ಮೆಯ ಕ್ಷಣ ಇದಾಗಿದೆ. Here comes the leader of the football team, leader Ms. Latika S. We request our dignitaries to accept salutations from leader of the football team. Here comes our Brave Hearts Cup leader, Master Gurukiran KL. We request our dignitaries to accept salutations from Brave Hearts Cup leader. ಉತ್ಸಾಹವೇ ಇವರ ಶಕ್ತಿ, ಶಿಸ್ತೇ ಇವರ ಅಲಂಕಾರ ಮತ್ತು ವಿಜಯವೇ ಇವರ ಗುರು. देखिए, अनुशासन के साथ सीना तानकर आ रहा है हमारे छोटे छोटे देशभक्त। एकता, अनुशासन और देशभक्त के संदेश देते हुए आ रहा है हमारे प्रदर्शन। ये
कदम सिर्फ मार्च नहीं, ये देश की प्रति हमारी निष्ठा और प्रमाण है। अनुशासन की सफलता की कुंजी है और 1 मार्च का उसी का उदाहरण है। ಹೆಮ್ಮೆಯಿಂದ ಎದೆಸೆಳೆದು ಆತ್ಮವಿಶ್ವಾಸದ ಪ್ರೀತಿ ಕೇವಲ ಮಾತಿನಲ್ಲಿ ಇದ್ದರೆ ಸಾಕಲ್ಲ, ನಮ್ಮ ನಡೆನುಡಿಗಳಲ್ಲೂ ಪ್ರತಿಬಿಂಬಿಸಬೇಕು ಎಂಬ ಸಂದೇಶವನ್ನು ಸ್ವಾತಂತ್ರ್ಯ ಎಂದರೆ ಕೇವಲ ಹಕ್ಕಲ್ಲ, ಅದು ನಮ್ಮ ಜವಾಬ್ದಾರಿ. ರಕ್ತ ಸುರಿಸಿ ಗಳಿಸಿದ ಸ್ವಾತಂತ್ರ್ಯ ಬೆವರು ಸುರಿಸಿ ಉಳಿಸೋಣ. ದೇಶಕ್ಕಾಗಿ ಬದುಕೋಣ, ದೇಶಕ್ಕಾಗಿ ಮರೆಯೋಣ. Did you know that India was one of the earliest civilizations to use advanced urban drainage systems, especially in the Indus Valley civilization? जिन्होंने दी जान हंसकर देश की खातिर मर मिटे। Sir, we welcome you, sir. Media community, we are glad to have you on this great day. We welcome you all. Your parents, whose love, encouragement, and support are the foundation of our success. We are make this celebration truly meaningful and colorful. Welcome you all once again to joining us. Wishing everyone a very happy Independence Day. Jai Hind. Thank you. ಎಲ್ರಿಗೂ ನಮಸ್ಕಾರ. ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಜ್ಞಾನಸಾಗರ PU ಕಾಲೇಜ್ ಹಾಗೂ ಎಲ್ಲ ನಮ್ಮ ನರ್ಸಿಂಗ್ ಹಾಗೂ ಅರವೈದ್ಯಕೀಯ ಸಂಸ್ಥೆಗಳ ವತಿಯಿಂದ ಆಚರಿಸಲಾಗುತ್ತಿದ್ದ ಈ 80ನೇ ಸ್ವಾತಂತ್ರ್ಯ ಸಮಾರಂಭದ ವೇದಿಕೆಯಲ್ಲಿ ಹಸ್ತಾಂತರಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಸಮೂಹ ಸಂಸ್ಥೆಗಳ ಡೀನ್ರವರ ಡಾಕ್ಟರ್ ಅವರೇ, ದಿಲೀಪ್ ಅವರೇ, ಡಾಕ್ಟರ್ ಭಾರತಿ ನಾಗೇಶ್ ಅವರೇ, ಪರಮೇಶ್ ಅವರೇ ಹಾಗೂ ಎಲ್ಲ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರೇ, ನಾರಾಯಣ ಅವರೇ, ಲಕ್ಷ್ಮೇಗೌಡರೇ, ರಾಜೇಂದ್ರ ಅವರೇ, ನಮ್ಮ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಮಾಧ್ಯಮದ ಸಂದಿಗ್ಧರೇ, ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಸ್ಕೌಟ್ಸ್ ಹಾಗೂ ಗೈಡ್ಸ್ ವಿಭಾಗದ ವಿದ್ಯಾರ್ಥಿ, ವಿಶೇಷವಾಗಿ ಬಹಳ ಸಂತೋಷ ಆಯಿತು ನನಗೆ. ಬಹುಶಃ ಏನು ದೆಹಲಿಯ ಕೆಂಪು ಕೋಟೆಯಲ್ಲಿ ಒಂದು ಮಾರ್ಚ್ ಪಾಸ್ಟ್ ನಡೀತಾ ಇದೆಯೋ ಈಗ, ಅದನ್ನೇ ಮೀಟ್ ಮಾಡೋ ರೀತಿಯಲ್ಲಿ ಸುಮಾರು 16 ತಂಡಗಳಲ್ಲಿ ಒಂದು ಈ ಒಂದು ವೈಭವವಾಗಿ ಒಂದು ನಿಮ್ಮ ಮಾರ್ಚ್ ಪಾಸ್ಟ್ ಅನ್ನು ನೋಡ್ತಾ ಇದ್ರೆ ಬಹುಶಃ ನಮ್ಮ ದಮಣಿಗಳಲ್ಲಿ ದೇಶಭಕ್ತಿ ಮತ್ತೊಂದೇ ಹುಡುಗಿಯರು ನಾವು ನೋಡ್ತು ಬಿಸಿ ಆಗ್ತಾ ಇತ್ತು. ನಮ್ಮೆಲ್ಲರಿಗೂ ಕೂಡ ಅದಕ್ಕೆ ಅಭಿನಂದನೆಗಳನ್ನ ಹೇಳುತ್ತಾ, ಇಲ್ಲಿಗೆ 80 ವರ್ಷಗಳ ಹಿಂದೆ ಏನು 100 ವರ್ಷಗಳ ಬ್ರಿಟಿಷರ ಕ್ರೂರ ಗುಲಾಮಗಿರಿಯ ಆಡಳಿತದ ಕಗ್ಗತ್ತಲ ಸೀಳಿ ಸ್ವಾತಂತ್ರ್ಯ ಎಂಬ ಬೆಳಕು ಹರಿದು ಬಂತು. ಅದನ್ನು ನಾವಿವತ್ತು ಭಾರತದಾದ್ಯಂತ ಸಂಭ್ರಮದಿಂದ, ಸಂತೋಷದಿಂದ, ಸಡಗರದಿಂದ, ದೇಶಭಕ್ತಿಯ ಹುಮ್ಮಸ್ಸದ ಕಾರ್ಯಕ್ರಮದಿಂದ ನಂಬಿಕೊಳ್ಳಿಸಲು ಮಾಡ್ತಾ ಇದ್ದೀವಿ. ಇವತ್ತು ಈ ಧ್ವಜಾರೋಹಣವನ್ನು ನಾವು ಮಾಡಿದೋ, ಇದು ಯಾರೋ ಏಕಾಏಕಿ ನಮಗೆ ತಂದುಕೊಟ್ಟ ಭಿಕ್ಷೆಯ ಸ್ವರಾಜ್ಯ. ಸುಮಾರು 16 ಲಕ್ಷ ಭಾರತೀಯರ ಯೋಧರ, ರೈತರ, ಮುಖಂಡರ ಸಮಾಧಿಯ ಮೇಲೆ ಕಟ್ಟಿದ ಸ್ವರಾಜ್ಯವನ್ನು ನಾವು ಜ್ಞಾಪಕ ಮಾಡಬೇಕಾಗತ್ತೆ. ಯಾಕೆಂದ್ರೆ ಬಹುಶಃ ನಾವೆಲ್ಲ ಕೂಡ ಸ್ವತಂತ್ರ ಭಾರತದಲ್ಲಿ ಹುಟ್ಟಿರೋದ್ರಿಂದ
ಸ್ವತಂತ್ರದ ಒಂದು ಹೆಗ್ಗಳಿಕೆ ನಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಮತ್ತು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಕೆಲವು ಸಂದರ್ಭಗಳನ್ನ ಇಲ್ಲಿ ಮೆಲುಕು ಹಾಕ್ಬೇಕಾಗ್ತದೆ. ನಮಗೋಸ್ಕರ, ದೇಶಕ್ಕೋಸ್ಕರ ತಮ್ಮ ಸಂಸಾರವನ್ನ, ತಮ್ಮ ಸ್ವಂತ ಬದುಕನ್ನ ಬದಿಗಿಟ್ಟು ಬೀದಿಗಿಳಿದು ಹೋರಾಟ ಮಾಡಿದವರು, ನೆತ್ತರನ್ನ ಹರಿಸಿದವರು ನಾವು ಕೆಲವು ಘಟನೆಗಳಿಗೆ ಅನ್ಕೊಂಡ್ರೆ ಗೊತ್ತಾಗುತ್ತೆ. ಇತಿಹಾಸದ ಪುಟಗಳನ್ನ ತಿರುಗಿ ನೋಡಿದ್ರೆ ದಕ್ಷಿಣ ಭಾರತದ ಪಕ್ಕದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ತಿರುವನ್ನ ತಂದುಕೊಟ್ಟು ತಮ್ಮದೇ ಆದ ಅಹಿಂಸೆ ಸತ್ಯಾಗ್ರಹ ಎಂಬ ಆಯುಧವನ್ನು ಹಿಡಿದು, ಏನು ಬಂದೂಕು ತುಪಾಕಿಗಳು ಹಿಡಿದಂತ ಬ್ರಿಟಿಷರ ವಿರುದ್ಧ ಅಹಿಂಸೆ ಸತ್ಯಾಗ್ರಹ ಅಂತ ತುಂಡು ಬಟ್ಟೆಯನ್ನು ಒಟ್ಟು ಕಾಶ್ಮೀರದ ಕನ್ಯಾಕುಮಾರಿ ಭಾರತೀಯರನ್ನ ಒಂದು ಸೂರು ನಡೆಸಿದ ನಾಯಕರಲ್ಲಿ ಮಹಾತ್ಮ ಗಾಂಧೀಜಿ ಒಬ್ರು. ಅದಕ್ಕೆ ಅವರ ದಂಡಿ ಯಾತ್ರೆಯಲ್ಲಿ ಎತ್ತಿ ಹಿಡಿದ ಒಂದು ಹಿಡಿ ಉಪ್ಪು ಬ್ರಿಟಿಷ್ ಸಾಮ್ರಾಜ್ಯ ಸಾಯಿಗಳ ಎದೆಯಲ್ಲಿ ನಡುಕವನ್ನು ತಂತು. ಒಂದೇ ಒಂದು ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ತಿರುವನ್ನ, ಒಂದು ಹುಟ್ಟಿನ ಹಿಡಿಯಲ್ಲಿ ಎತ್ತಿಕೊಟ್ಟಂತವರು ಮಹಾತ್ಮ ಗಾಂಧೀಜಿಯವರು. ಅವರು ಇವತ್ತು ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ನಾವು ಮಾಡೋದಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿ ಇದಕ್ಕೆ ವಿರುದ್ಧವಾದ ಆಲೋಚನೆಯೊಂದಿಗೆ ಸುಭಾಷ್ ಚಂದ್ರ ಬೋಸ್ ಅವರು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತೇನೆ ಹೇಳಿಕೆಯ ಮೂಲಕ ಬ್ರಿಟಿಷರ ಹೆದೆಯಲ್ಲಿ ನಡುಕವನ್ನು ಹುಟ್ಟಿಸಿ ಸ್ವಾತಂತ್ರ್ಯಕ್ಕೆ ದೊಡ್ಡ ಅಡಿಪಾಯವನ್ನು ಹಾಕಿ, ಆದರೆ ಸ್ವಾತಂತ್ರ್ಯ ಸಂಭ್ರಮಾಚರಣೆಯಲ್ಲಿ ಅವ್ರು ಇರಲಿಲ್ಲ ಅನ್ನೋ ದುಃಖ ನಮ್ಗೆ ಯಾವತ್ತೂ ಕೂಡ ಕಾಣ್ತದೆ. ಇವತ್ತು ಕೂಡ ನಾವು ಜ್ಞಾಪಕ ಮಾಡ್ಕೊಳ್ತೀವಿ. ಬೋಸ್ ಅವರು ಸ್ವಾತಂತ್ರ್ಯದ ಸೆಲೆಬ್ರೇಷನ್ ಅಲ್ಲಿ ನಮಗೆ ಇರಲಿಲ್ಲ ಅಥವಾ ಇದ್ದಾರೋ ನಿಲ್ಲುವಂತ ಗೊತ್ತಿರಲಿಲ್ಲ ಅನ್ನೋ ಕೂಡ ಒಂದು ಜಿಜ್ಞಾಸೆ ಕೂಡ ಇದೆ. ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆಯುತ್ತೇನೆ ಅಂದಾಗ ಎಂತ ಎದುರಾಳಿಯೂ ಕೂಡ ಒಂದು ನಡುಕ ಸೃಷ್ಟಿಯಾಗುತ್ತೆ. ಅಂತ ಒಂದು ಹೇಳಿಕೆಯನ್ನು ಕೊಟ್ಟಂತ ದೊಡ್ಡ ದೊಡ್ಡ ನಾಯಕರು, ವೀರರು ಹುಟ್ಟಿದಂತ ಈ ಭಾರತಾಂಬೆ. ಝಾನ್ಸಿ ರಾಣಿ ಲಕ್ಷ್ಮೀರಾಯ್ ತನ್ನ 23ನೇ ವಯಸ್ಸಿನಲ್ಲಿ ತನ್ನ ಮಗುವನ್ನು ಹಸುಗೂಸನ್ನ ಬೆನ್ನಿಗೆ ಕಟ್ಟಿಕೊಂಡು ಕತ್ತಿ ಗುರಾಣಿಗಳ ಹಿಡಿದು ನಡೆಸಾಡಿದ ಘಟನೆಗಳನ್ನು ಕೇಳಿದಾಗ ನಮ್ಮ ಧಾಮಾನಿಗಳಲ್ಲಿ ನಿಜವಾಗಲೂ ಕೂಡ ದೇಶಭಕ್ತಿ ಮತ್ತಷ್ಟು ಮುಕ್ಕಿ ಬರುವಂತ ಘಟನೆ ಅದು. ಅದೇ ರೀತಿ ಕರ್ನಾಟಕವನ್ನು ತಗೊಂಡ್ರೆ ಕಿತ್ತೂರು ಚೆನ್ನಮ್ಮ ನಿಮಗೆ ಕೊಡಬೇಕಪ್ಪ, ನೀವೆಲ್ಲ ಒಂದು ಸ್ಕ್ರಿಪ್ಟ್ ಅನ್ನ ಮಾಡ್ತಾ ಇದ್ದೀರಾ, ನೀವೇನು ಹೋಗ್ತೀರಾ ಬಿತ್ತೀರಾ, ನಿಮಗೆ ಕೊಡಬೇಕಪ್ಪ, ಕಪ್ಪ ಕೊಡಬೇಕಂತೆ ಕಪ್ಪ ಅನ್ನೋ ಮಾತುಗಳು ಇತಿಹಾಸದಲ್ಲಿ ಸೂರ್ಯಚಂದ್ರ ಇರೋವರೆಗೂ ಕೂಡ ಮಲಗಿಸುವಾಗಿ ಹೇಳ್ಬಿಟ್ಟು ಹೋದರು. ತನ್ನ ಕೊನೆ ಉಸಿರಿನವರು ಕೂಡ ಬ್ರಿಟಿಷರ ವಿರುದ್ಧ ರಾಜ್ಯನ್ನೇ ಕಾಡುತ್ತಾ ಗಲ್ಲಿಗೇರುವಲ್ಲಿ ಕೂಡ ನಾನು ಮತ್ತೆ ಹುಟ್ಟು ಬಂದು ನೀವು ಸಾಯಿಸ್ತೀನಿ ಅಂತ ಹೇಳಿದಂತ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದಂತ ಮಣ್ಣು ನೆರಳಾದ ಜಾಗದಲ್ಲಿ ನಾವು ನಡೆದಾಡ್ತೀವಿ. ನಾವು ಯಾವಾಗಲೂ ಜ್ಞಾಪಕ ಇಟ್ಟಬೇಕು. ಏಕೆಂದ್ರೆ ಸ್ವಾತಂತ್ರ್ಯ ನಮಗೆ ಬಂದಿದೆ, 80 ವರ್ಷ ಆಗಿದೆ. ಬಹಳಷ್ಟು ಅಭಿವೃದ್ಧಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ಬೋದು, ಏನು ಅನಕ್ಷರತೆ ತಾಂಡವಾಡ್ತಿರ್ತಾವ. ಇವತ್ತು ಆಲ್ಮೋಸ್ಟ್ 90ಕ್ಕಿಂತ ಹೆಚ್ಚು ಅನಕ್ಷರತೆ ಹೋಗಲಾಗ್ಬೋದು. ವೈಜ್ಞಾನಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಬಾಹ್ಯಾಕಾಶದಲ್ಲಿ ತನ್ನದೇ ಆದ ಜಾಪನ್ನ ಮುಟ್ಟಿನ ಭಾರತ. ಬಾಹ್ಯಾಕಾಶ ಅಂದಾಗ ನಮಗೆ ಜ್ಞಾಪಕ ಆಗೋದು ಕೆಲವು ತಿಂಗಳುಗಳ ಹಿಂದೆ ಇಸ್ರೋ ಮಾಜಿ ಅಧ್ಯಕ್ಷರು, ಈ ದೇಶ ಕಂಡ ಅಪ್ರತಿಮ ವಿಜ್ಞಾನಿ ಕಿರಣ್ ಕುಮಾರ್ ಸರ್ ಅವರು ಈ ಕ್ಯಾಂಪಸ್ ನಲ್ಲಿ ನಡೆದಾಡಿ ಇದೇ ವೇದಿಕೆಯಲ್ಲಿ ಸುಮಾರು ಗಂಟೆಗಟ್ಟಲೆ ಕೂತರು ಉದ್ದೇಶ ಮಾತಾಡಿದ್ದು ನಮ್ಮೆಲ್ಲರ ಸೌಭಾಗ್ಯ ಹಾಗೂ ಜ್ಞಾನ ಸಾಗರದ ಇತಿಹಾಸದಲ್ಲಿ ಸುವರ್ಣಾಕ್ಷರ ಬರಬೇಕಂತ ದಿನ ಅಂತ ನಾನು ಯಾವಾಗಲೂ ಜ್ಞಾಪಕ ಇಟ್ಕೊಳ್ತೀನಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಚಪ್ಪಾಳೆ ಹೊಡಿಬಹುದು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಗಾಧವಾದ ಸಾಧನೆಯನ್ನು ಭಾರತ ಮಾಡ್ಕೊಂಡು ಬಂದಿದೆ. ಅದೇ ರೀತಿ ವೈದ್ಯಕೀಯದಲ್ಲಿ ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ವೈದ್ಯರನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಗುಣಮಟ್ಟದ ವೈದ್ಯಕೀಯ ವೃತ್ತಿ ನಡೆಸ್ತಾ ಇರ್ತಕ್ಕಂಥ ಎಲ್ಲ ದೇಶಗಳು ನೀವೆಲ್ಲ ಹೋಗಿ, ನೀವು ಯುರೋಪ್ ಹೋಗಿ, ಅಮೆರಿಕ ಹೋಗಿ, ನ್ಯೂಜಿಲೆಂಡ್ ಹೋಗಿ, ಆಸ್ಟ್ರೇಲಿಯಾಕ್ಕೆ ಹೋಗಿದ್ದು ಎಲ್ಲ ಕಡೆ ನಮ್ಮ ವೈದ್ಯರು ಇದ್ದಾರೆ. ಅಂದ್ರೆ ಇಡೀ ವಿಶ್ವದ ಆರೋಗ್ಯವನ್ನ ಕಾಪಾಡೋದಕ್ಕೆ ಭಾರತ ದಿಟ್ಟೆಚ್ಚರಿತು ನಡೀತಾ ಇರ್ತಕ್ಕಂಥದ್ದು. ಇವತ್ತು 750 ಮೆಡಿಕಲ್ ಕಾಲೇಜ್ ವಿಶ್ವದಲ್ಲಿ ಎಲ್ಲೂ ಇಲ್ಲ, ಅಷ್ಟು ಮೆಡಿಕಲ್ ಕಾಲೇಜ್ಗಳು ನಮ್ಮಲ್ಲಿದ್ದಾವೆ. ಇಂಜಿನಿಯರಿಂಗ್ ಅಷ್ಟೇ, ಸಾಫ್ಟ್ವೇರ್ ಟೆಕ್ನಾಲಜಿ ಬಹುಮಾನದಲ್ಲಿ ಯಾವ ದೇಶಕ್ಕೆ ಹೋದ್ರು, ಯಾವ ಹಳ್ಳಿಗೆ ಹೋದ್ರು ನನ್ನ ಮಗ ಜರ್ಮನಿಲಿಂದಲೇ, ನನ್ನ ಮಗ ಅಮೆರಿಕದಲ್ಲೇ ಇವತ್ತು ಕೇಳ್ತೀವಿ. ಯಾಕೆಂದ್ರೆ ಅದು ಶಿಕ್ಷಣದಿಂದ ಆದಂತ
ಸ್ವತಂತ್ರ ಭಾರತ ಶಿಕ್ಷಣದಿಂದ ಮಾಡಿದಂತ ಒಂದು ಕ್ರಾಂತಿ ಅದು. ಇವೆಲ್ಲರ ಒಂದು ಪಾಸಿಟಿವ್ ಇದೆ, ನೆಗೆಟಿವ್ ಇಲ್ಲದೆ ಇಲ್ಲ. ನಮಗೆ ನಾವು ಸ್ವತಂತ್ರ ಆಗಿದ್ರೂ ಕೂಡ ಇನ್ನೂ ನಾವು ಸ್ವತಂತ್ರಕ್ಕಾಗಿ ಹೋರಾಡಬೇಕಾದ ಬಹಳಷ್ಟು ಇಶ್ಯೂಗಳಿದೆ ದೇಶದಲ್ಲಿ. ಬಹಳ ಮುಖ್ಯವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಭ್ರಷ್ಟಾಚಾರದ ವಿರುದ್ಧ ಸ್ವಾತಂತ್ರ್ಯ ನಮಗೆ ಬೇಕಾಗಿದೆ. ಅದಕ್ಕೆ ಯುವಜನರು ಎಚ್ಚೆತ್ತುಕೊಳ್ಳಬೇಕು. ಎರಡನೆಯದಾಗಿ ದುರಾಡಳಿತ, ಆಡಳಿತ ಅಷ್ಟು ಅಚ್ಚುಕಟ್ಟಾಗಿಲ್ಲ. ಏನು ನಾವು ನಿರೀಕ್ಷೆ ಮಾಡಿದ್ವೋ ಬ್ರಿಟಿಷರ ಆಡಳಿತಕ್ಕೂ ನಮ್ಮ ಆಡಳಿತದ ನಿರೀಕ್ಷೆ ಹೊತ್ತು ಬಂದಿಲ್ಲ. ಬಹುಶಃ ಅದಕ್ಕೆ ಮತದಾನದಲ್ಲಿ ಆಗ್ತಾ ಇರ್ತಕ್ಕಂಥ ಅಕ್ರಮಗಳು ಇವೆಲ್ಲವೂ ಇದ್ದ ನಾವು ಹೋರಾಟ ಮಾಡಿ ಸ್ವತಂತ್ರವನ್ನು ಜಾಸ್ತಿ ನಮಗೆ ನಿಜವಾದ ಸ್ವಾತಂತ್ರ್ಯ ಬರುತ್ತೆ. ನಾನು ಮಹಾತ್ಮ ಗಾಂಧೀಜಿಯವರು ಒಂದ್ಸಲ ಹೇಳಿದ್ರು, ಈ ದೇಶದಲ್ಲಿ ಯಾವತ್ತು ಅರ್ಧ ರಾತ್ರಿಯಲ್ಲಿ ಮಹಿಳೆ ಒಬ್ಬಂಟಿಯಾಗಿ ಹೋಗ್ತಾಳೋ ಅವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅಂತ ನಿಜವಾದ ಸ್ವಾತಂತ್ರ್ಯವನ್ನು ತರಬೇಕು ಅಂತ ಬಹುಶಃ ನಾವು ಹೊತ್ತು ಕಂಟಿನ್ಯೂ ಅದನ್ನ ಇಲ್ಲ ಅಂತ ನನಗೆ ಇನ್ನೂ ಕೂಡ ಅನುಮಾನ ಇದೆ. ಆ ದಿನಗಳನ್ನು ನಾವು ಸೃಷ್ಟಿ ಮಾಡಬೇಕಾದ್ರೆ ಯುವಜನರೇ ಎಚ್ಚೆತ್ತುಕೊಳ್ಬೇಕು. ಯುವಜನರಲ್ಲಿ ದೇಶಭಕ್ತಿ ಕೊಡಬೇಕು. ಪ್ರಾಮಾಣಿಕತೆ, ಹೊಂದಾಣಿಕತೆ, ಸಮಾನತೆ ನಾವು ಪ್ರತಿಜ್ಞಾನ ಮಾಡಬೇಕಾಗ್ತದೆ. ಭ್ರಷ್ಟಾಚಾರವನ್ನು ತೊಲಗಿಸಬೇಕು, ಸಮಾನತೆಯನ್ನು ನಿಭಾಯಿಸಬೇಕು. ದುರಾಡಳಿತ, ಮುಖ್ಯವಾಗಿ ದುರಾಡಳಿತ ಹೋಗಿ ಸದಾಡಳಿತ, ಸತ್ತು ಕುರಿತ ಆಡಳಿತ ನಮಗೆ ಬರಬೇಕು ಅನ್ನೋದನ್ನ ನಾವು ಇಲ್ಲಿ ಜ್ಞಾಪಕ ಮಾಡಬೇಕು ಈ ಸುದಿನದಲ್ಲಿ ಅಂತ ಹೇಳ್ತಾ, ಜ್ಞಾನಸಾಗರ ಸಂಸ್ಥೆ ಕಳೆದ ಮೊನ್ನೆ ಬಂದಂತ CBSE ಫಲಿತಾಂಶದಲ್ಲಿ ಈ ವರ್ಷ 13ನೇ ಬಾರಿಗೆ 100 ಫಲಿತಾಂಶ, 100 ಫಲಿತಾಂಶ ದಾಖಲಾತಿ ಇತಿಹಾಸವನ್ನ ಸೃಷ್ಟಿ ಮಾಡಿತು. ಆ ಎಲ್ಲ ವಿದ್ಯಾರ್ಥಿಗಳಿಗೆ, ಅದರಿಂದ ಶ್ರಮಿಸಿದಂತ ನಮ್ಮ ಬದ್ಧತೆಗಳ ಶಿಕ್ಷಕರಿಗೆ, ಪ್ರಾಂಶುಪಾಲರುಗಳಿಗೆ ಎಲ್ಲರೂ ಕೂಡ ನಾನು ಆಡಳಿತ ಮಂಡಳಿ ಪರವಾಗಿ ಶುಭದಿನ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಜ್ಞಾನಸಾಗರ PU ಕಾಲೇಜು ತನ್ನದೇ ಆದಂತ ಪರೀಕ್ಷೆ ತಗೊಂಡಂತ ಶೇಕಡ 80 ಜನ ಡಿಸ್ಟಿಂಕ್ಷನ್ ಪಾಸ್ ಆಗಿ ಹಲವಾರು ಪ್ರತಿಷ್ಠಿತ ಶಾಲೆಗಳಲ್ಲಿ ಶಿಕ್ಷಣ ಪಡೆದಿರ್ತಕ್ಕಂಥದ್ದು ನಾವು ಹೆಮ್ಮೆಯ ವಿಷಯ. ಹಾಗೆ ಕ್ರೀಡೆಗಳು ಕೂಡ ಉತ್ತಮ ಸಾಧನೆಯನ್ನ ಬಹಳ ದಿನಗಳ ಸಂಸ್ಥೆ ಮಾಡಿಕೊಂಡು ಬಂದಿದೆ. ಇವೆಲ್ಲರ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಹೇಳ್ತಾ, ಹಾಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳಿ, ಜೈ ಭಾರತ್, ಜೈ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಮಹಾತ್ಮ ಗಾಂಧಿ ಕಿ. ಅದಲ್ಲದೆ ಬಹುಶಃ ಸ್ವಾತಂತ್ರ್ಯದ ನಂತರ ಈ ದೇಶಕ್ಕೆ ವಿಶ್ವದಲ್ಲಿ ಪ್ರಭಾವಶಾಲಿಯಾದಂತಹ ಒಂದು ಸಂವಿಧಾನವನ್ನು ಸೃಷ್ಟಿಕೊಟ್ಟಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕೂಡ ನಾವು ಇಲ್ಲಿ ಸ್ಮರಿಸಬೇಕಾಗುತ್ತೆ. ಅವರಿಗೆ ನಾವು ಎಲ್ಲ ಹೃದಯಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಭಾರತ್.